ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಕರಿಯಂಕಣ್ಣ ದೇವಾಲಯದಲ್ಲಿ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮ. ಇನ್ನು ಅಮಾವಾಸ್ಯೆ ಅಂಗವಾಗಿ ಉತ್ಸವ ಮೂರ್ತಿ ಮೆರವಣಿಗೆ, ದೇವಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಹರ್ಷಿ ಮರ್ದಿನಿ ಮತ್ತು ಶ್ರೀ ರೇಣುಕ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸರ್ವೇಶ್ ರವರು ಮತ್ತು ಸದ್ಗುರು ಶ್ರೀರಾಮ ಅವಧೂತ ಮಹಾಸ್ವಾಮೀಜಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಯಜಮಾನ್ರು ಅವರೇ ಅಲ್ಲ.
ಯೇಸುವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ಸಸ್ಯೆ 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 ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಆಲಯದಲ್ಲಿ ಈ ದಿನ ವಿಶೇಷವಾದಂಥ ಅಮಾವಾಸ್ಯ ಕಾರ್ಯಕ್ರಮವನ್ನು ಸರ್ವೇಶಾಚಾರ್ ಮತ್ತು ಭಕ್ತಾದಿಗಳ ಒಂದು ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂಥ ಎಲ್ಲ ಸದ್ಭಕ್ತರಿಗೂ ಸಹ ಆ ದಯಾಮಯಳಾದಂಥ ರೇಣುಕಾ ಯಲ್ಲಮ್ಮ ದೇವಿ ಇಷ್ಟಾರ್ಥಗಳನ್ನು ಈಡೇರಿಸಲಿ, ಕಷ್ಟ ನಷ್ಟ ದುಃಖ ರಾಹಿತ್ಯವನ್ನು ಉಂಟು ಮಾಡಲಿ, ಆ ಎಲ್ಲ ಭಕ್ತರಿಗೂ ಸಹ ಸಮೃದ್ಧಿಯನ್ನು ಆ ದಯಾಮಯಳಾದಂಥ ಆದಿಶಕ್ತಿ ದಯಪಾಲಿಸಲಿ. ಆತ್ಮೀಯ ಭಕ್ತ ಮಹೇಶರೇ, ಅನಿತ್ಯಾಣಿ ಶರೀರಾಣಿ ವಿಭವೋ ಅಶಾಶ್ವತಂ ಮೃತ್ಯು ನಿತ್ಯ ಸನಿಹಂ ಜಾಗ್ರತೋ ದೈವ ಚಿಂತನಂ. ಅನಿತ್ಯವಾದಂಥ ಒಂದು ಶರೀರ, ಈ ವೈಭವೋಪೇತವಾದಂಥ ಈ ಸೃಷ್ಟಿನಲ್ಲಿ ಎಲ್ಲವೂ ಸಹ ಕಾಲದಲ್ಲಿ ಎಲ್ಲವೂ ಲೈವ್ ಆಗ್ತೈತೆ. ಲೈವ್ ಆಗಿ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ ದಿನವೂ ಮೃತ್ಯುವಿಗೆ ಸನಿಹವಾಗ್ತಾ ಇದ್ದೀವಿ. ಆ ಮೃತ್ಯುವಿನ ಒಂದು ಸಂಕೋಲೆಗಳಿಂದ ನಾವು ಬಿಡಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕಂದ್ರೆ ನಾವೆಲ್ಲರೂ ಸಹ ಆ ದೈವ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಎಷ್ಟು ಸಮಯ ಆ ದೈವ ಚಿಂತನೆಯಲ್ಲಿ ನಾವು ತೊಡಗಿಸ್ಕೊಳ್ತೀವೋ ಅಷ್ಟು ಆಯಸ್ ಪ್ರಮಾಣ ಅನ್ನೋದು ನಮ್ಗೆ ವೃದ್ಧಿ ಆಗ್ತಾ ಹೋಗ್ತೈತೆ. ಏನು ನಾವು 2 ಗಂಟೆನೋ 4 ಗಂಟೆನೋ 5 ಗಂಟೆನೋ ಇಂಥ ಒಂದು ದಿವ್ಯವಾದಂಥ ಕ್ಷೇತ್ರಗಳಲ್ಲಿ ಈ ಧಾರ್ಮಿಕವಾದಂಥ ದೈವಿ ಕಾರ್ಯಗಳಲ್ಲಿ ನಾವು ಸಮಯನ ವಿನಿಯೋಗಿಸಿದ್ದೀವಂದರೆ ಅಷ್ಟು ಸಮಯ ಆಯಸ್ಸನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇಂಥ ದೈವಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ದೈವಿ ಪ್ರಜ್ಞೆನ ಹೆಚ್ಚಿಸ್ಕೊಂಡು ನಮ್ಮಲ್ಲಿ ಪರಿವರ್ತನೆಯನ್ನು ನಾವು ತಂದುಕೊಳ್ಬೇಕು. ಯಾವಾಗ ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೈವಿ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ತೀವೋ ಆವಾಗ ನಮಗೇನಾಗ್ತೈತೆ, ವಿಶೇಷವಾದಂಥ ಪ್ರಜ್ಞಾ ಜ್ಞಾನ ವಿವೇಕ ಬುದ್ಧಿ ಅನ್ನೋದು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗ್ತೈತೆ. ನಮ್ಮಲ್ಲಿ ಆ ದೈವಿ ಅನುಗ್ರಹದಿಂದ ನಮ್ಮಲ್ಲಿ ದಯ, ಪ್ರೀತಿ, ವಿಶ್ವಾಸ, ಸಹನೆ, ಅನುಕಂಪ, ಕ್ಷೇಮ ಆದಿ ಗುಣಗಳು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗ್ತೈತೆ. ಆ ರೀತಿಯಾದಂಥ ವಿಶೇಷವಾದಂಥ ಪರಿವರ್ತಿತರಾದಾಗ ನಮ್ಮಲ್ಲಿ ಶ್ರೇಷ್ಠವಾದಂಥ ಏನು ಗುಣ ಅನ್ನೋದೇನಾಗ್ತೈತೆ, ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಉಂಟಾಗ್ತಾ ಹೋಗ್ತೈತೆ. ಇವತ್ತು ಸಮಾಜದಲ್ಲಿ ನಂಬಿಕೆ ವಿಶ್ವಾಸದ ಕೊರತೆನಿಂದನೇ ಇವತ್ತು ಎಲ್ಲ ಸಾಂಸಾರಿಕವಾದಂಥ ಸಮಸ್ಯೆಗಳನ್ನ ಇವತ್ತು ನಾವು ಎಲ್ಲರೂ ನಾವೇನು ಮಾಡ್ತೀವಿ, ಫೇಸ್ ಮಾಡ್ತಾ ಇದ್ದೀವಿ. ಆ ನಂಬಿಕೆ ವಿಶ್ವಾಸನ ನಾವು ಗಳಿಸ್ಕೊಂಡಿದ್ದೀವಿ ಅಂದರೆ ಅದೇನಾಗ್ತೈತೆ, ಒಂದು ವಿಶೇಷವಾದಂಥ ದೊಡ್ಡ ಗುಣ. ನಂಬಿಕೆಗಿಂತ ಗುಣ ಯಾವುದಾದ್ರೂ ಆಯ್ತಾ ಅಂದರೆ ನಂಬಿಕೆಗಿಂತ ಗುಣ ಇಲ್ಲ ಅಂತ ಹೇಳ್ತೈತೆ. ಅದಕ್ಕೋಸ್ಕರನೇ ಆ ನಂಬಿಕೆ ಯಾವಾಗ ನಾವು ದೇವರಲ್ಲಿ ಪೂರ್ಣವಾದಂಥ ನಂಬಿಕೆ ನಾವು ವೃದ್ಧಿಸ್ಕೊಳ್ತೀವೋ ಆವಾಗ ಏನಾಗ್ತೈತೆ, ಎಲ್ಲರಲ್ಲೂ ಸಹ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗ್ತೈತೆ. ಆ ರೀತಿಯಾದಂಥ ನಂಬಿಕೆ ವಿಶ್ವಾಸ ಪೂರಕವಾದಂಥ ಪ್ರವರ್ತನೆನ ನಾವು ವೃದ್ಧಿಸ್ಕೊಂಡು ಮಾನವೀಯತೆ ಮೌಲ್ಯಗಳನ್ನ ಹೆಚ್ಚಿಸ್ಕೊಂಡು ನಾವು ಏನು ಸಮಾಜದಲ್ಲಿ ನಾವು ಬದುಕಿ ಇನ್ನೊಬ್ಬರು ಬದುಕಿಗೆ ಸಹಕರಿಸೋದೈತೆ ನೋಡ್ರಿ, ಅದು ಸೇವೆ ಅಂತ ಹೇಳ್ತೈತೆ. ಆ ಸೇವಾ ಮನೋಭಾವನೆ ನಾವು ಬೆಳೆಸ್ಕೊಂಡಿದ್ದೀವಿ ಅಂದರೆ ನಾವು ಯಾರನ್ನೂ ನಿರ್ಲಕ್ಷಿಸೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವಾಗ ಸೇವಾ ಮನೋಭಾವನೆ ಕೊರತೆ ಉಂಟಾಗ್ತೈತೋ ಆವಾಗ ಏನಾಗ್ತೈತೆ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತೀವಿ, ಸರ್ವರ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ಆ ನಿರ್ಲಕ್ಷ್ಯ ಮಾಡಿದ್ದೇನಾಗ್ತೈತೆ, ಅದು ಶಾಪ ಪಾಪವಾಗಿ ನಮ್ಮನ್ನೇನು ಮಾಡ್ತೈತೆ, ಕಾಡ್ತೈತೆ. ಇವಾಗ ಪುತ್ರಧರ್ಮ ಅನ್ನೋದು ನಾವು ಪರಿಪಾಲನೆ ಮಾಡಿದ್ದೀವಂದರೆ, ತಂದೆ ತಾಯಿಗಳು ನಾವು ಸೇವೆ ಮಾಡಿದ್ದೀವಂದರೆ ಅವ್ರ ಪರಿಪೂರ್ಣವಾದಂಥ ಅನುಗ್ರಹ ಆಶೀರ್ವಾದ ನಾವು ಪಡ್ಕೊಳ್ತೀವಿ. ಯಾವಾಗ ನಾವು ಆ ಪುತ್ರಧರ್ಮಕ್ಕೆ ವಿಮುಖವಾಗಿ ನಡೆದು ನಮ್ಮ ಸ್ವಂತಕ್ಕೋಸ್ಕರ ಬದುಕ್ತೀವೋ ಆ ತಂದೆ ತಾಯಿಗಳಿಂದಾನೇ ನಾವೇನಾಗ್ತೀವಿ, ಶಾಪಕ್ಕೆ ನಾವು ಗುರಿ ಆಗ್ತೀವಿ. ಆ ಶಾಪ ನಮ್ಮನ್ನ ಕಾಡ್ತೈತೆ. ಅದಕ್ಕೋಸ್ಕರನೇ ಮಾತಾಪಿತರನ್ನು ಬಳಲಿಸುವ ಮಗ
ಯಾತ್ರೆಯ ಮಾಡಿದರೇನು ಫಲ? ತಂದೆ ತಾಯಿಯನ್ನು ನಾವೇನ ನಿರ್ಲಕ್ಷ್ಯ ಮಾಡಿ ನಾವು ಯಾತ್ರೆ, ಯಾಗ, ಯಜ್ಞ, ದಾನ, ತಪಸ್ಸು ಏನು ಮಾಡಿದ್ರು ಅದರಿಂದ ಪರಿಪೂರ್ಣವಾದಂಥ ಫಲನ ನಾವು ನಿರೀಕ್ಷೆ ಮಾಡೋದಕ್ಕಾಗ್ತೈತೆ ಅಂದರೆ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ನಾವು ನಮ್ಮ ನಿಮಿತ್ತವಾದಂಥ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಜ್ಞಾನಾಭಿವೃದ್ಧಿನ ನಾವು ಗೊಳಿಸ್ಕೊಳ್ಬೇಕು. ಆ ಜ್ಞಾನ ಯಾವಾಗ ವೃದ್ಧಿ ಆಗ್ತೈತೆ ಅಂದರೆ ಇಂಥ ದೈವಿಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಆ ವಿಚಾರವನ್ನು ಏನು ಮಾಡಬೇಕು? ಶ್ರವಣ, ಮನನ, ನಿಧಿಧ್ಯಾಸನ ಅದನ್ನು ಕೇಳ್ಕೊಳ್ಬೇಕು. ಶ್ರದ್ಧೆಯಿಂದ ಕೇಳಿಕೊಂಡು ಅದನ್ನು ಶೇಖರಣ ಮಾಡಿಕೊಂಡು ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಾವೇನಾಗ್ತೀವಿ? ಶುದ್ಧ ಆಗ್ತೀವಿ. ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗ್ತೈತೆ. ಯಾವಾಗ ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗ್ತೈತೋ ಕಾಯ ವಾಚ ಕರ್ಮಣ ತ್ರಿಕರಣಪೂರ್ವಕವಾಗಿ ಶುದ್ಧಿ ಆಗ್ತಾ ಹೋಗ್ತೈತೆ. ಆವಾಗ ಪರಿಶುದ್ಧತೆ ಉಂಟಾಗ ತನು ಶುದ್ಧವಾಗ್ತೈತೆ, ಮನ ಶುದ್ಧವಾಗ್ತೈತೆ, ಧನ ಶುದ್ಧಿ ಆಗ್ತೈತೆ. ತನು, ಮನ, ಧನ ಯಾವಾಗ ನಾವು ಶುದ್ಧೀಕರಣಗೊಳಿಸ್ಕೊಳ್ತೀವೋ ಆವಾಗ ನಮ್ಗೇನಾಗ್ತೈತೆ? ಯಾವುದೇ ಕಾರಣಕ್ಕೂ ದುಃಖ ದೋಷರಹಿತವಾದಂಥ ಸ್ಥಿತಿನ ನಿರ್ಮಾಣ ಮಾಡ್ಕೊಳ್ತೀವಿ. ಆ ದುಃಖ ದೋಷರಹಿತವಾದಂಥ ಸ್ಥಿತಿನ ಯಾವಾಗ ನಿರ್ಮಾಣ ಮಾಡ್ಕೊಳ್ತೀವೋ ನಮ್ಮದೇನಾಗಿರ್ತೈತೆ? ವಿಶೇಷವಾದಂಥ ಸುಖಮಯ ಜೀವನವಾಗಿರ್ತೈತೆ. ಆ ರೀತಿಯಾದಂಥ ಸುಖಮಯ ಜೀವನನ ನಾವೆಲ್ಲರೂ ಸಹ ಪಡ್ಕೊಳ್ಳೋದೆ ಮಾನವ ಜನ್ಮದ ಲಕ್ಷ್ಯ, ಉದ್ದೇಶ. ಇದನ್ನು ನಾವು ಎಷ್ಟು ತನಕ ಅರ್ಥಕೊಳ್ಳೋದಿಲ್ವೋ ಅಷ್ಟು ತನಕ ನಾವು ಸುಖವಾಗಿರೋದಿಲ್ಲ. ಅಂದರೆ ನಮ್ಮ ಪರಿವಾರನ ಸುಖವಾಗಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಾವು ಸುಖವಾಗಿದ್ದು ನಮ್ಮ ಪರಿವಾರದ ಸುಖದ ಒಂದು ಸಮೃದ್ಧಿಗೋಸ್ಕರ ನಾವು ಸಹಕರಿಸಿದಾಗ ಈ ಪವಿತ್ರವಾದಂಥ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾಗ್ತೈತೆ. ಇಲ್ಲ ಅಂದರೆ ನಿರರ್ಥಕ ಅಂತ ಹೇಳ್ತೈತೆ. ಅದರಿಂದ ಎಲ್ಲ ಭಕ್ತ ಮಹಾಶಯರು ಈ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಆ ದಯಾಮಯಳಾದಂಥ ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮಹಿಷಿಮರ್ದನೆಯ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಕುಲದೇವತೆಯ ಕಾಳಿಕಾ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮನೆದೇವರ ವೆಂಕಟೇಶ್ವರ ಸ್ವಾಮಿ ಪಾದಗಳಿಗೆ ಅರ್ಪಿಸುತ್ತಾ ಈ ದಿನ ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಆನೇಕಲ್ ತಾಲೂಕು ಹತ್ತಬೆಲ್ಲಿ ಹೋಬಳಿ ಮಂಚನಹಳ್ಳಿಯ ಸಮೀಪದಲ್ಲಿರ್ತಕ್ಕಂತಹ ರೇಣುಕಾದೇವಿ ಮಹಿಷಿಮರ್ದನಿ ಮತ್ತು ಕರಿಂಗಣ್ಣ ಸಾನ್ನಿಧ್ಯದಲ್ಲಿ ಪ್ರತಿ ಅಮಾವಾಸ್ಯೆಗೆ ಹೋಮಗಳು ನಡೆದು ಮತ್ತು ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ನಡೆದು ತದನಂತರ ಉತ್ಸವಗಳು ನಡೆದು ದಾಸೋಹ ನಡೀತಾ ಸತತವಾಗಿ 15 ವರ್ಷಗಳಿಂದ. ಹಾಗೆ ಪ್ರತಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಕಥಾ ರಥವನ್ನು ನಡೆಸಿ ಹಾಗೆ ಉತ್ಸವ ನಡೆಸಿ ಅಮ್ಮನವರಿಗೆ ಅಭಿಷೇಕಗಳನ್ನು ನಡೆಸಿ ಇವತ್ತು ಗಂಟ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಇದೆಲ್ಲ ಕೂಡ ಕಣ್ಣಿಗೆ ಮಾತ್ರ ಕಾಣಿಸ್ತದೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ನಡೆಸ್ತಾ ಇರ್ತಾಳೆ ಅಂಥೇಳಿ ನಮ್ಮ ಜೀವನದ ಅನುಭವದಲ್ಲಿ ಗೊತ್ತಾಗಿದೆ. ಹೆಂಗಪ್ಪ ಅಂತಂದರೆ ಒಂದು ಸಿನಿಮಾ ತೆಗೆದ್ರೆ ನಾವು ಯಾರಿಗೆ ಅಭಿಷೇಕನೂ ಅಲಂಕಾರ ಮಾಡ್ತೀವಿ ಅಂತಂದರೆ ಹೀರೋಯಿನ್ಗಳಿಗೆ ನಾವು ಅವರೇ ಜೀವನ ಅವ್ರದ್ದೇ ಅಂತ ಇವತ್ತು ಪ್ರಾಪಂಚಿಕದ ವಿಷಯ ವಸ್ತುಗಳಲ್ಲಿ ಯಾವ ರೀತಿ ನಾವು ಇಡೀ ಸಮಾಜ ಯಾವ ರೀತಿ ಅಂದ್ಕೊಂಡಿರ್ತೀವೋ ಅವರೇ ದೊಡ್ಡವರು, ಅವರೇ ದೇವರುಗಳು ಅಂತ, ಅದೆಲ್ಲ ಮುಖ್ಯ. ಅವ್ರ ಹಿಂದೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ, ಒಬ್ಬ ಡೈರೆಕ್ಟ್ರ್ ಇರ್ತಾರೆ, ಒಬ್ಬ ಕತೆ ಬರೀತಾರೆ. ಹಾಗೆ ಇಲ್ಲಿ ಯಾರು ಪ್ರೊಡ್ಯೂಸರು ಅಂತ ಸ್ಕ್ರೀನಲ್ಲಿ ಕಾಣಿಸಲ್ಲ, ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು, ಸ್ಕ್ರೀನ್ ಪ್ಲೇ. ಅದೇ ಥರ ಇಲ್ಲಿ ಕೂಡ ಯಾವುದೋ ಒಂದು ನಿರ್ಮಾಪಕರು, ನಿರ್ದೇಶಕರು ಮತ್ತು ಕಥೆಯನ್ನು ಪ್ರಾರಂಭ ಮಾಡಿರೋರು ಇದ್ದಾರೆ ಅಂಥೇಳಿ ಆ ಗೊತ್ತಾಗಲಿಕ್ಕೆ ಮಾತ್ರ ಋಷಿಮುನಿಗಳು ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಅರಿತ್ಕೊಳಕ್ಕೆ ನಾವು ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ, ಈ ಒಂದು ಹೋಮಗಳಲ್ಲಿ, ಒಂದು ರಥದಲ್ಲಿ, ಒಂದು ಅನುಷ್ಠಾನದಲ್ಲಿ ಎಲ್ಲ ಕೂಡ ನಾವು ಆ ಹಿಂದಿನ ಕಾಲದಿಂದ ಬಂದಿದೆ. ಊರಲ್ಲಿ ಯಾವ ರೀತಿ ಒಂದು ಸಾನ್ನಿಧ್ಯ ಶುದ್ಧವಾಗಿರ್ತದೋ ಆ ಊರು ಕೂಡ ಅದೇ ಶುದ್ಧಿಯಾಗಿರ್ತದೆ ಅಂತ ಕೆಲವೊಮ್ಮೆ ವೇದಗಳಲ್ಲಿ ಹೇಳ್ತಾರೆ. ಯಾವ ರೀತಿ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ನಡೀತದೆ ಆ ಊರು ಕೂಡ ನಿಶಬ್ದವಾಗಿ ಶಾಂತವಾಗಿರ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು
ಇದೆಲ್ಲ ಕೂಡ ಸರ್ಕಸ್ ಮಾಡೋದು ಏನಕ್ಕಪ್ಪ ಅಂತಂದರೆ, ಬಾಲ್ಯದಲ್ಲಿ ನಾವು ಜೀವನದಲ್ಲಿ ಗರ್ಭದಿಂದ ಹೊರಗಡೆ ಬಂದಾಗ ಬಾಲ್ಯದಲ್ಲಿ ವ್ಯವಸ್ಥೆಯಲ್ಲಿ ಆಟ ಆಡ್ತೀವಿ, ಯೌವನ ಬಂದಾಗ ಸಾಂಸಾರಿಕ ವಿಷಯದಲ್ಲಿ ಆಟ ಆಡ್ತಾ ಇರ್ತೀವಿ, ಮತ್ತು ಕೌಮಾರ್ಯದಲ್ಲಿ ಸಂಪಾದನೆ ಮಾಡಿ ಮಕ್ಕಳಿಗೆಲ್ಲ ಜೋಡಿಸಿಕ್ಬಿಡ್ಬೇಕು ಅಂತ ಆಮೇಲೆ ಮುಪ್ಪಲ್ಲಿ ನಮಗೆ ಸಿಕ್ಕಾಪಟ್ಟಿ ನಮಗೇನಾಗ್ತದೆ ಅಂದರೆ ಆವಾಗ ನಮಗೆ ಅರಿವಾಗ್ತದೆ. ಒಂದೊಂದು ಹಂಗ ನೋವಾಗುವಾಗ ಪರಮಾತ್ಮ ನೆನೆಸ್ಕೊಂಡು ಬರೋಕ್ಕೆ ಆಗಲ್ಲ. ಕಾರಣ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಮಾವಿನ ಹಣ್ಣು ಹಣ್ಣಾದಾಗ ತಿಂದಾಗ ಮಾತ್ರ ಅದು ಪ್ರಯೋಜನಕ್ಕೆ ಬರುತ್ತೆ, ಬಿಟ್ಟರೆ ಹಣ್ಣು ಆದಮೇಲೆ ತಿಂದರೆ ಹುಳುಗಳು ಬಿದ್ದೋಗಿರ್ತದೆ. ಕಾರಣಾಂತರಗಳಿಂದ ಅದೇ ರೀತಿಯಲ್ಲಿ ನಾವು ಕೊನೆಗಳಿಗೆನಲ್ಲಿ ಪರಮಾತ್ಮನ ನೆನೆಸ್ಕೊಂಡ್ರೆ ಆಗಲ್ಲ. ನೀನು ಯಾಕೆ, ನೀನು ಹಾಗೆ ಯಾಕೆ, ನೀನು ನಾಮದ ಬಲವಿದ್ದರೆ ಸಾಕು ಅಂತೇಳಿ ನಮ್ಮ ಗುರುಗಳು ಹೇಳಿರೋ ವಾಕ್ಯಗಳಲ್ಲಿ ಅದರಲ್ಲಿ ಅರ್ಥ ಗಂಭೀರವಾಗಿ ಇರ್ತದೆ, ಬಿಟ್ಟರೆ ಬೇರೆ ಯಾವುದೂ ಅರ್ಥ ಆಗಲ್ಲ. ಅದರಿಂದ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ನೋಡಿಕೊಂಡಾಗ ಇದು ಕಲ್ಚರ್ ವೃದ್ಧಿ ಆಗ್ತದೆ. ಸಂಸ್ಕಾರವನ್ನು ಯಾವತ್ತು ನಾವು ಸಾನ್ನಿಧ್ಯದಲ್ಲಿ ಬೆಳೆಸ್ಕೊಂಡ್ರೆ ಅದರ ಸಂಸ್ಕಾರದಲ್ಲಿ ಯಾರ ಹತ್ರ ತಂದೆ ತಾವು ಹೆಂಗಿರಬೇಕು, ತಾಯಿ ಹೆಂಗಿರಬೇಕು, ಮಕ್ಕಳ ಹತ್ರ ಹೆಂಗಿರಬೇಕು, ಕುಟುಂಬದಲ್ಲಿ ಹೆಂಗಿರಬೇಕು, ಊರಲ್ಲಿ ಹೆಂಗಿರಬೇಕು, ನಾಡಲ್ಲಿ ಹೆಂಗಿರಬೇಕು, ಈ ರೀತಿ ಬೆಳೆಸ್ಕೊಂಡಾಗ ನಮ್ಮ ಅನುಷ್ಠಾನಗಳು ಬಲವಾಗಾದಾಗ ಆ ಕರ್ಮ ನಮ್ಮನ್ನು ಏನಾಗ್ತದೆ, ಒಳ್ಳೆಯ ಒಂದು ಕರ್ಮಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ, ಒಳ್ಳೆ ಜನ್ಮಗಳು ಎತ್ಕೊಂಡು ಇಂಥ ಪುಣ್ಯ ಕಾರ್ಯಗಳು ಮಾಡೋಕ್ಕೆ ಅವಕಾಶ ಕೊಟ್ಟಾಗ, ಹಾಗೆ ಒಂದೊಂದು ಸಬ್ಜೆಕ್ಟಲ್ಲಿ ಪಾಸ್ ಹೋಗ್ತಾಗ ಯಾವ ರೀತಿ ಒಂದು IAS ಆಫೀಸರ್ ಆದರೆ ಒಂದು ಬೆಲ್ ಹೊಡಿದ ತಕ್ಷಣ ಒಂದು P1 ಟೀ ತಗೊಂಬರೋದು, ಒಂದು PS ಒಂದು ಸಹಾಯಕರ್ತನಾಗೋದು, ಅಥವಾ ಇನ್ನು ಮೊದಲೊಂದು ಯಾವ ರೀತಿ ಒಂದು ಸಹಕಾರ ಆಗ್ತದೋ ಅವನು ಒಂದು ತಲೆಯಲ್ಲಿ ಜ್ಞಾನದಿಂದ ಎಲ್ಲಿ ಇಡೀ ನಾಡೆಲ್ಲ ಒಂದು IAS ಆಫೀಸರ್ ನಡೆಸ್ತಾನೋ ಆ ಥರ ನಮಗೂ ಕೂಡ ಅಂಥ ಒಂದು ಅವಕಾಶವನ್ನು ಸಿಗಲಿ ಅಂತೇಳಿ ನಮ್ಮೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರು ಈ ಶಕ್ತಿ ದೇವತೆ ಮಹಾತಾಯಿ ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡು ಯಾವ ರೀತಿ ಗ್ಲಾಸ್ ಮೇಲೆ ಒಂದು ಡಸ್ಟ್ ಇದ್ದರೆ ತೊಳೆದ್ರೆ ಯಾವ ರೀತಿ ಕಣ್ಣಿಗೆ ಕಾಣಿಸ್ತದೋ ಆ ರೀತಿ ಕಣ್ಣಿಗೆ ಕಾಣಿಸ್ದಾಗ ಒಳ್ಳೆಯದು ಯಾವುದು, ಒಳ್ಳೆಯ ಜಾಗದಲ್ಲಿ ಹೋಗ್ಬೇಕಾಕೆ ಒಂದು ಹಳ್ಳ ಇದೆಯಾ ಇಲ್ಲ ಕಾಣಿಸ್ತದೆ, ಇಲ್ಲಾದರೆ ಎಲ್ಲ ಒಂದು ಹಳ್ಳದಲ್ಲಿ ಬಿಡ್ತೀವಿ, ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತದೆ. ಆದ್ದರಿಂದ ನಾವು ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಯಾಕಂತಂದರೆ ಸತ್ಯವನ್ನು ಗೊತ್ತಾಗ್ತದೆ, ಸತ್ಯ ಗೊತ್ತಾಗಂಟ ತುಂಬ ಕಷ್ಟ. ನಮ್ಮ ಕಣ್ಣಿಗೆ ಯಾವುದು ಕಾಣಿಸ್ತದೋ ಅದೆಲ್ಲ ಕೂಡ ಅಸತ್ಯ. ಕಣ್ಣಿಗೆ ಕಾಣದೇ ಒಂದು ವಸ್ತು ಇದ್ದಿದೆ, ಅವನೇ ಸುಪ್ರೀಂ. ಅವನು ನೋಡೋಕ್ಕೆ ಇದೆಲ್ಲ ಕಸರತ್ತು. ನಾವು ಇಂಥ ಒಂದು ಕೆಲಸ ಮಾಡುವಾಗ 4 ಜನ ಮೆಚ್ಚುಗೆ ಮಾಡಿದಾಗ ಅಹಂಕಾರ ಸೃಷ್ಟಿ ಆಗ್ತದೆ. ಅಹಂಕಾರವನ್ನು ಸೃಷ್ಟಿ ಆದಾಗ ನಮ್ಮನ್ನೆಲ್ಲ ಒಂದು ರಾಗಿ ಹಾಕಿರ್ತೀವಿ, ರಾಗಿನಲ್ಲಿ ಕಸ ಬಂದು ಹೆಂಗೆ ತುಂಬ್ಕೊತದೋ ಆ ಬೆಳೆ ನಾಶ ಆಗ್ತದೋ. ನಮ್ಮ ಮುಂದೆ ಒಳ್ಳೆ ಕಾರ್ಯ ಮಾಡುವಾಗ ಆ ಕಸ ಬಂದಂಗೆ ಹೆಂಗೆ ತುಂಬ್ಕೋತೋ ನಮ್ಮಲ್ಲಿ ಅಹಂಕಾರ ಸೃಷ್ಟಿಯಾಗಿ ನಮ್ಮನ್ನು ಏನೇ ಆಗಲಿ ಹಾಳು ಮಾಡ್ತದೆ. ಅದರಿಂದ ಭಗವಂತ ನಮಗೆ ಆ ತಾಯಿ ಖಡ್ಗವನ್ನು ಅಕ್ಷಯ ಪಾತ್ರ ಇಟ್ಕೊಂಡಿರ್ತಲೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಖಡ್ಗದಿಂದ ಕತ್ತರಿಸಿ ನಮಗೆ ನೀ ಅಕ್ಷಯ ಪಾತ್ರದಲ್ಲಿ ಸದ್ಗುಣಗಳು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ವಿನಃ ಬೇರೆ ಯಾವುದೂ ಪ್ರಾರ್ಥನೆ ಮಾಡೋಂಗಿಲ್ಲ. ದೇವರಲ್ಲಿ ಕೇಳಬೇಕಾಗಿರೋದು ಒಂದೇ ಒಂದು, ನಾವು ಯಾರ ಹತ್ರನೂ ಭಿಕ್ಷೆ ಬೇಡದಿರ ನಮ್ಮ ಒಂದು ಶಕ್ತಿಯಿಂದ 4 ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಶಕ್ತಿ ಕೊಡಬೇಕು. ಎರಡನೇದಾಗಿ ನಾವು ಮರಣ ಹೊಂದಾಗ ಯಾರಿಗೂ ತೊಂದರೆ ಕೊಡ್ದಿರ ನಮ್ಮನ್ನಿಂದ ಬೇರೆಯವ್ರಿಗೆ ತೊಂದರೆ ಕೊಡದೆ ನಾವು ಪರಮಾತ್ಮದಲ್ಲಿ ಐಕ್ಯ ಆಗಬೇಕು ಅಂತ ಪರಮಾತ್ಮನಲ್ಲಿ ಬೇಡ್ಕೊತ ಯಾವಾಗಲೂ ಅದನ್ನೇ ನಾವು ಕೇಳ್ಕೊತಾ ಇದ್ದರೆ ನಮಗೆ ಒಳ್ಳೆಯದಾಗ್ತದೆ. ಅದರಿಂದ ಈ ಒಂದು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದು ಭಕ್ತರೆಲ್ಲ ಕೂಡ ಒಂದು ಹಾಡು ಹೇಳ್ತಾನೆ, ಒಳ್ಳೆ ಹಾಡುಗಾರಿಕೆ. ಒಂದು ಚಪ್ಪಾಳೆ ತಟ್ಟಿದ್ರೆ ಒಂದು 10 ಹಾಡು ಹೇಳ್ತಾನೆ. ನಾವು ಚಪ್ಪಾಳೆ ತಟ್ಟಿಲ್ಲ ಆಗಲ್ಲ. ಅದರಿಂದ ನಮಗಿಂತ ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಸೇವೆ ಮಾಡುವಂಥ ಅವಕಾಶ. ನೀವೆಲ್ಲ ಸಹಕರಿಸಿದ್ರೆ ಇನ್ನೊಂದು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆ ಭಗವಂತ ಶಕ್ತಿ ಕೊಡ್ತಾನೆ. ಅದರಿಂದ ಎಲ್ಲರಿಗೂ ಒಳ್ಳೆಯದು.